ಶಿಶಿರ್ ಅವರು ಎಲಿಮಿನೇಟ್ ಆಗ್ತಾರೆ ಅಂತ ಯಾರೂ ಕೂಡ ಅನ್ಕೊಂಡಿರ್ಲಿಲ್ಲ. ಅಂದರೆ ಫಸ್ಟ್ ವೀಕ್ಗಳಲ್ಲಿ ಇದ್ದಿದ್ದ ಶಿಶಿರು ಈಗ ಕೊನೆಯಲ್ಲಿ ಇರಲಿಲ್ಲ. ಯಾಕೆ, ಏನಾಯಿತು, ಎಲಿಮಿನೇಟ್ ಆಗೋದಕ್ಕೆ ರೀಸನ್ ಏನಿರ್ಬೋದು ಅಂತ? ಹೌದು, ಫಸ್ಟ್ 3 ವೀಕಲ್ಲಿ ನಾನು ಏನು ಮಾಡಿದೆ, ಹೌದು ಕ್ಯಾಪ್ಟನ್ಸಿ ಆದಾಗ ನನ್ನದೇ ಆದಂಥ ಜವಾಬ್ದಾರಿಗಳು ನನಗಿತ್ತು. ಅದನ್ನು ನಾನು ಒಬ್ಬನೇ ನಿಂತ್ಕೊಂಡು ನಿಭಾಯಿಸಬೇಕಾಗಿತ್ತು. ಇವಾಗ ನೀವು ಇಡೀ ಸೀಸನ್ ನೋಡಿದಾಗ ತುಂಬ ಟ್ರಿಕ್ಕಿಯೆಸ್ಟ್ ಕ್ಯಾಪ್ಟನ್ಸಿ ಇದ್ದಿದ್ದು ನನ್ನ ವಾರನೇ. ಯಾಕಂದರೆ ಬಿಗ್ ಬಾಸ್ ಮನೇಲಿರಲಿಲ್ಲ, ಫೋನ್ ಬೂತ್ ಇತ್ತು, ಫೋನ್ ಬೂತಿಂದ ಬರ್ತಿದ್ದಷ್ಟು ಸಂದೇಶಗಳನ್ನು ನಾನು ಇಡೀ ಮನೆ ಕನ್ವೆ ಮಾಡಬೇಕಾಗಿತ್ತು. ಅದೆಲ್ಲದ್ರ ಜೊತೆಗೆ 8 ಜನನ ಒಬ್ಬನೇ ನಿಂತ್ಕೊಂಡು ನಾಮಿನೇಟ್ ಮಾಡಬೇಕಾಗಿತ್ತು ನಾನು. ಆ ಒಂದು ಸಿಚುವೇಶನ್ ಯಾರಿಗೂ ಬಂದಿಲ್ಲ, ಇವತ್ತರೆಗೂ ಬಂದಿಲ್ಲ ಬಿಗ್ ಬಾಸ್ ಮನೇಲಿ. 8 ಜನನ ಒಬ್ಬನೇ ನಿಂತ್ಕೊಂಡು ನಾಮಿನೇಟ್ ಮಾಡಿದ್ದು. ಆ್ಯಂಡ್ ಜಗದೀಶ್ ಅವರ ಗಲಾಟೆಗಳಾದಾಗ ಅದನ್ನು ತಡೆದಿದ್ದಂಥ ರೀತಿ. ಸೊ ಅಲ್ಲೆಲ್ಲೋ ನಾನು ನನ್ನ ಸ್ಟ್ಯಾಂಡ್ನ ತೊಗೋತಾ ಇದ್ದೆ. ಆ್ಯಂಡ್ ನನಗೆ ಇದ್ದಂಥ ಡಿಗ್ನಿಟಿಲಿ ಅದನ್ನೆಲ್ಲ ಹ್ಯಾಂಡ್ಲ್ ಮಾಡಿದ್ದೆ. ಅದಾದಮೇಲೆ ನಾನು ಕ್ಯಾಪ್ಟನ್ಸಿಯಿಂದ ಇಳಿತೀನಿ. ನಾನೊಬ್ಬ ನಾರ್ಮಲ್ ಕಂಟೆಸ್ಟೆಂಟ್. ನಾನು ನಾರ್ಮಲ್ ಕಂಟೆಸ್ಟೆಂಟ್ ಆಗಿ ಯಾವ ಥರ ಇರಬೇಕಾಗಿತ್ತು ನಾನು ಹಾಗೇ ಇದ್ದೆ. ಬಟ್ 2 ವಾರ ನಾನೊಂದು ಸ್ವಲ್ಪ ನನಗಿದ್ದಿದ್ದು ಹೆಲ್ತ್ ಇಶ್ಯೂಸಿಂದ ನಾನೊಂದು ಸ್ವಲ್ಪ ಲೋ ಆಗಿದ್ದೆ. ಅದು ಬಿಟ್ಟರೆ ನಾನು ಮಾನಸಿಕವಾಗಿ ಕುಗ್ಗಿರಲಿಲ್ಲ, ನಾನು ತುಂಬ ಸ್ಟ್ರಾಂಗ್ ಆಗಿದ್ದೆ. ಆ್ಯಂಡ್ ಅಣ್ಣ ವೀಕೆಂಡಲ್ಲಿ ಹೇಳಿದ ಮಾತನ್ನು ತುಂಬ ತಲೆಯಲ್ಲಿ ಇಟ್ಕೊಂಡಿದ್ದೆ ನಾನು. ಸೊ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಈ ವಾರ ಬೌನ್ಸ್ ಬ್ಯಾಕ್ ಆಗಿದ್ದೆ ನಾನು. ಈ ವಾರ ಆಡಿದಂಥ ಅಷ್ಟು ಟಾಸ್ಕ್ಗಳಲ್ಲಿ ಗೆದ್ದಿದ್ದೆ. ಈ ವಾರ ಕ್ಯಾಪ್ಟನ್ಸಿ ಓಟದಲ್ಲಿ ಮತ್ತೆ ಫಿನಾಲೆವರೆಗೂ ಹೋಗ್ತೀನಿ. ಟಾಪ್ 2 ಅಲ್ಲಿರ್ತೀನಿ ಕ್ಯಾಪ್ಟನ್ಸಿ ಓಟದಲ್ಲಿ, ಅದು ಮಿಸ್ ಆಗುತ್ತೆ. ಆ್ಯಂಡ್ ಹೋದ ವಾರ ಕೂಡ ಕ್ಯಾಪ್ಟನ್ಸಿ ಓಟದಲ್ಲಿ ಟಾಪ್ 2 ಅಲ್ಲಿರ್ತೀನಿ. ಸೊ ಎಲ್ಲ ಬೌನ್ಸ್ ಬ್ಯಾಕ್ ಆಗ್ತಿದ್ದ ಟೈಮಲ್ಲಿ ಎಲ್ಲೋ ನಾನು ವೀಕ್ ಆಗಿದ್ದು 1 ವಾರ ಮುಳುವಾಗೋಯ್ತು ಅಂತ ಅನಿಸುತ್ತೆ. ಸೊ ಯಾಕೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಬರ್ತೀರಾ ಫೈನಲ್ಗೆ, ಸೊ ಯಾಕೆ ಗೆಲ್ಲಲ್ಲ ಅಂತ ನೀವು ತುಂಬ ನರ್ವಸ್ ಆಗ್ತಾ ಇರ್ತೀರಾ. ಮತ್ತು ಗೌತಮಿ ಅವರು ಅಷ್ಟೊಂದು ಬಾಲ್ ಹಾಕೋಷ್ಟರಲ್ಲಿ ನೀವು ಒಂದು ಕೂಡ ಹಾಕೋದಿಲ್ಲ. ಯಾಕೆ, ಏನಾಯಿತು? ಫಸ್ಟ್ ವೀಕ್ಗಳಲ್ಲಿ ಅಷ್ಟೊಂದು ಟಾಸ್ಕಲ್ಲಿ ಚೆನ್ನಾಗಿ ಆಡ್ತಿದ್ದು ಶಿಶಿರು ಯಾಕೆ ವೀಕ್ ಆದರು? ಅಂದರೆ ನಿಮ್ಗೆ ಆಲ್ರೆಡಿ 3 ವೀಕ್ಸಲ್ಲೇ ನಿಮಗೆ ಜನ ಕೊಟ್ಬಿಟ್ಟಿರ್ತಾರೆ ಬಿಗ್ ಬಾಸ್ ಮನೆ ಹೀರೋ ಅಂತ. ಸೊ ಯಾಕೆ ಹೀರೋ ಆದವರು ಅಫ್ಕೋರ್ಸ್ ಟಾಪ್ 5 ಆದರೂ ಕಂಟೆಸ್ಟೆಂಟ್ ಆಗಿ ಇರ್ತಾರೆ, ಅವರು ಅಲ್ಲಿವರೆಗೂನಾದರೂ ಬರ್ತಾರೆ. ಶಿಶಿರ್ ವಿಷಯದಲ್ಲಿ ಅದಾಗಲಿಲ್ಲ. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು ನಮಗಿಲ್ಲಿ ಯಾರೂ ಕಾಣಿಸ್ತಿಲ್ಲ ಈ ಸರಿ ಬಿಗ್ ಬಾಸಲ್ಲಿ ಅಷ್ಟೊಂದು ಟಾಪ್ 5 ಕಂಟೆಸ್ಟೆಂಟ್ ಅಂತ ಹೇಳ್ಬಿಟ್ಟು. ಮೇ ಬಿ ಶಿಶಿರ್ ಇರ್ಬೋದು ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ರು. ಅಷ್ಟರಲ್ಲಿ ಈ ಥರ ಆಯಿತು. ಯಾಕಿರ್ಬೋದು ಶಿಶಿರ್? ಯಾಕೆ ಅನ್ನೋ ಕ್ಯಾಲ್ಕುಲೇಷನ್ಸ್ ನನಗೆ ಗೊತ್ತಿಲ್ಲ ಒಂದು. ಆ್ಯಂಡ್ ಟಾಸ್ಕ್ಸ್ ವಿಚಾರಕ್ಕೆ ಬಂದಾಗ ಎಲ್ಲೋ ಇವಾಗ ಗೌತಮ್ ಜೊತೆ ಆಡಿದ ಟಾಸ್ಕಲ್ಲಿ ನನಗೆಲ್ಲೋ ಲಕ್ ಒಂದು ಸ್ವಲ್ಪ ಕೈ ಕೊಡ್ತು ಅಂತ ಅನ್ಸುತ್ತೆ. ಯಾಕಂದರೆ ಫಸ್ಟ್ ಬಾಲೇ ಗೌತಮಿಗಿಂತ ಮುಂಚೆ ಫಸ್ಟ್ ಬಾಲ್ ನಂದು ಹೋಗಿ ಬುಟ್ಟಿಗೆ ಬೀಳೋ ಬಾಲ್ ಕೆಳಗಡೆ ಬಿದ್ದೋಯ್ತು. ಸೊ ಅದಾದಮೇಲೆ ಆಡ್ತಾ ಆಡ್ತಾ ಎಲ್ಲೋ ಒಂದು ಜಾಗದಲ್ಲಿ ಬಾಲ್ ಸಿಗಾಕೋತಾ ಇತ್ತು, ಅಲ್ಲಿಂದ ಮುಂದಕ್ಕೆ ಹೋಗ್ತಿರಲಿಲ್ಲ. ಸೊ ಎಲ್ಲೋ ಆ ಒಂದು ಟಾಸ್ಕಲ್ಲಿ ಒಂಚೂರು ಲಕ್ ಕೈ ಕೊಡ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಸುರೇಶ್ ಅಣ್ಣನ ಜೊತೆ ಆಡಿದ ಟಾಸ್ಕಲ್ಲಿ ಫಸ್ಟ್ ನನ್ನನ್ನು ಚೂಸ್ ಮಾಡ್ತಾರೆ ಅದನ್ನು ಹಿಡ್ಕೊಳ್ಳೋದಕ್ಕೆ. ಅಲ್ಲಿ ಚೆಸ್ ಲೆವೆಲ್ಗೆ ತೊಗೊಂಬನ್ನಿ ಅಂದಾಗ ಅದು ಯಾವ ಬ್ರಿಕ್ಸು ಬೀಳಲಿಲ್ಲ, ಬಟ್ ಬಾಲ್ ನನ್ನ ಕಡೆ ಬಿದ್ದೋಯ್ತು. ಸೊ ಯಾಕೋ ಬಾಲ್ಗೂ ನನಗೂ ಗಂಡಾಂತರ ಇದೆ ಅನಿಸುತ್ತೆ, ಆ ಥರ ಆಯಿತು. ಸೊ ಎಲ್ರ ಕೈಯಲ್ಲೂ ಒಳ್ಳೆಯವನು ಅಂತ ಅನ್ನಿಸ್ಕೊಳಕ್ಕೆ ಹೋಗಿ ಶಿಶಿರು ಹಾದಿ ತಪ್ಪುದ್ರ ಅಂತ? ನನ್ನ ವ್ಯಕ್ತಿತ್ವನೇ ಆ ರೀತಿ ಇದೆ ಮೇಡಮ್. ಯಾಕಂದರೆ ನನಗೆ ಸುಖ ಸುಮ್ಮನೆ ಯಾರನ್ನೂ ಹರ್ಟ್ ಮಾಡೋದು ನನಗಿಷ್ಟ ಇಲ್ಲ. ಸುಮ್ಮನೆ ಯಾರ ಮೇಲೂ ಜಗಳಕ್ಕೆ ಹೋಗೋದು ನನಗಿಷ್ಟ ಇಲ್ಲ. ಹೌದು, ನನ್ನ ಮೇಲೆ ಯಾರಾದರೂ ಪರ್ಸ್ನಲ್ ಆಗಿ ಏನಾದರೂ ಮಾತಾಡಿದಾಗ ಅಥವಾ ನನ್ನನ್ನು ತುಂಬ ನೇರವಾಗಿ ಟಾರ್ಗೆಟ್ ಮಾಡಿದಾಗ, ನನಗೆ ಟಾಂಟ್ ಮಾಡಿದಾಗ ನಾನು ಯಾರನ್ನೂ ಬಿಟ್ಟಿಲ್ಲ. ನೀವು ಮಂಜಣ್ಣನಿಂದ ತೊಗೋಬೋದು, ಚೈತ್ರನಿಂದ ತೊಗೋಬೋದು, ಜಗದೀಶ್ ಅವ್ರ ವಿಷಯ ತೊಗೋಬೋದು, ಇವ್ರು ಯಾರನ್ನೂ ಬಿಟ್ಟಿಲ್ಲ. ಆ್ಯಂಡ್ ಫಸ್ಟ್ ನನಗೆ ಮನೇಲಿ ಜಗಳ ಆಗಿದೆ ಯಮುನಾ ಮೇಡಮ್ ಜೊತೆ, ಅದಾದಮೇಲೆ ಭವ್ಯನ ಜೊತೆ ಜಗಳ ಆಯಿತು. ಸೊ ಈ ಥರ ಎಲ್ಲರ ಜೊತೆನೂ ನನ್ನ ವಿಷಯಕ್ಕೆ ಬಂದಾಗ, ನನ್ನ ವೈಯಕ್ತಿಕವಾದ ವಿಷಯಕ್ಕೆ ಬಂದಾಗ, ಅಣ್ಣ ಹೇಳೋ ಹಾಗೆ ನನ್ನ ಬುಡಕ್ಕೆ ಬಂದಾಗ ನಾನು ಯಾರನ್ನೂ ಬಿಟ್ಟಿಲ್ಲ. ಬಟ್ ಅದು ಬಿಟ್ಟು ಅನವಶ್ಯಕವಾಗಿ ಬೇರೆಯವ್ರ ವಿಷಯಗಳಲ್ಲಿ ಹೋಗಿ ನಾನು ಜಗಳ ಆಡ್ತಿರ್ಲಿಲ್ಲ, ಅಥವಾ ಬೇರೆಯವ್ರ ವಿಷಯದಲ್ಲಿ ಹೋಗಿ ನಾನು ವಾಯ್ಸ್ ಔಟ್ ಮಾಡ್ತಿರ್ಲಿಲ್ಲ. ನಿನ್ನ ವಿಷಯ ನಿನ್ನ ಜೊತೆ ಆಗ್ತಿದ್ಯಾ, ನೀವಿಬ್ಬರು ನೋಡ್ಕೊಳ್ಳಿ, ಅಲ್ಲಿ ನನ್ನ ಅವಶ್ಯಕತೆ ಇಲ್ಲ. ಅದನ್ನು ತೊಗೊಂಡು ನಾಮಿನೇಟ್ ಮಾಡಿದಂಥ ವಾರಗಳಿದೆ, ನನ್ನನ್ನಲ್ಲ ಬೇರೆ ಒಂದಷ್ಟು ಜನನ ಸುಮ್ಮನೆ ಮೂಗು ತೋರಿಸ್ತಾರೆ ಅಂತ ನಾಮಿನೇಟ್ ಮಾಡ್ತಾಯಿದ್ರು. ಆ್ಯಂಡ್ ನನ್ನ ವ್ಯಕ್ತಿತ್ವನೂ ಅದಲ್ಲ, ಬೇರೆ ಯಾರ್ದೋ ವಿಷಯದಲ್ಲಿ ಹೋಗಿ ನಾನು ಮಾತಾಡುವಂಥ ವ್ಯಕ್ತಿತ್ವ ನಂದಲ್ಲ. ಆ್ಯಂಡ್ ಸೊ ನಾನು ಮೊದಲನೇ ದಿನ ಹೆಂಗೆ ಬನ್ನೋ ಕೊನೆ ದಿನದವರೆಗೂ ಹಾಗೆ ಇದ್ದೆ ಅನ್ನೋ ಹೆಮ್ಮೆ ನನಗಿದೆ.